ಇರಾನ್ ನೌಕಾಪಡೆಯ ಮುಖ್ಯಸ್ಥನೇ ಮಟಾಶ್ ಅಬ್ಬಾಸ್ ಮೇಲೆ ಏರ್ ಸ್ಟ್ರೈಕ್ ನಡೆಸಿದ್ದ ಇಸ್ರೇಲ್ ಸೇನೆ. ಈಗಾಗಲೇ ಯುದ್ಧ ಆರಂಭವಾಗಿ ಇಷ್ಟು ದಿನಗಳಾಯಿತು. ಆ ಒಂದು ಹಾರ್ಮುಜ್ ಜಲಸಂಧಿಯನ್ನ ಯಾರು ಬಂದ್ ಮಾಡ್ತಾ ಇದ್ರು, ಆ ಒಂದು ಅಧಿಕಾರಿಯ ಮೇಲೆ ಅಧಿಕಾರಿಗ ಸಾವನ್ನಪ್ಪಿದ್ದಾರೆ. IRGC ಟಾಪ್ ಕಮಾಂಡರ್ ಅಲಿರೇಜಾ ತನ್ಸಿರಿ ಸಾವನ್ನಪ್ಪಿದ್ದಾರೆ. ಹಾರ್ಮುಜ್ ದಿಗ್ಬಂಧನಕ್ಕೆ ಕಾರಣವಾಗಿದ್ದಂತಹ ಅಲಿರೇಜಾ ಹತ್ಯೆ ಆಗಿದೆ. ಜಲಸಂಧಿ ಬಂದು ಇರಾನ್ಗೆ ಮತ್ತೊಂದು ಬಿಗ್ ಶಾಕ್ ಕೊಟ್ಟ ಇಸ್ರೇಲ್ನ ದಾಳಿಗೆ ಇರಾನ್ ತತ್ತರಿಸಿ ಹೋಗಿದೆ. ಪೂರ್ವ ಇರಾನ್ನ ಪ್ರದೇಶಗಳ ಮೇಲೂ ಕೂಡ ಕ್ಷಿಪಣಿ ದಾಳಿಯನ್ನು ನಡೆಸಿರುವಂಥದ್ದು. ದಕ್ಷಿಣ ಖೊರಾಸನ್ ಪ್ರಾಂತ್ಯದ ಬಿರ್ಜಾಂಡ್ ನಗರದಲ್ಲಿ ಮತ್ತು ಟೆಹರಾನ್ ನಗರನ ಗುರಿಯಾಗಿಸಿಕೊಂಡು ಡ್ರೋನ್ ಅಟ್ಯಾಕ್ ಅನ್ನ ಮಾಡಿದೆ. ಬ್ಯಾಕ್ ಟು ಬ್ಯಾಕ್ ದಾಳಿ ನಡೆಸ್ತಾ ಇದೆ ಇಸ್ರೇಲ್ ಸೇನೆ. ಇರೋ ಜನವಸತಿ ಪ್ರದೇಶದ ಮೇಲೂ ಸಹಿತ ದಾಳಿ ಮಾಡಿದೆ ಇಸ್ರೇಲ್ ಸೇನೆ. ಇರಾನ್ ನೌಕಾಪಡೆಯ ಮುಖ್ಯಸ್ಥನನ್ನೇ ಈಗಾಗಲೇ ಮಟಾಶ್ ಆಗಿದೆ. ಮುಖ್ಯವಾಗಿ ಏನು IRGC ಟಾಪ್ ಕಮಾಂಡರ್ ಅಲಿರೇಜಾ ತನ್ಸಿರಿ ಅವರು ಏನಿದ್ರು, ಅವರು ಸಾವನ್ನಪ್ಪಿದ್ದಾರೆ. ಈ ಒಂದು ಹಾರ್ಮುಜ್ ಜಲಸಂಧಿಯನ್ನ ಅದರ ಒಂದು ಮುಖ್ಯಸ್ಥರಾಗಿದ್ದರು ಇವರು. ಈಗ ಇವರ ಮೇಲೆ ದಾಳಿ ಮಾಡಿ ಇವರನ್ನ ಮಟಾಶ್ ಮಾಡಲಾಗಿದೆ. ಅಬ್ಬಾಸ್ ಮೇಲೆ ಏರ್ ಸ್ಟ್ರೈಕ್ ನಡೆಸಿದಂತಹ ಸಂದರ್ಭದಲ್ಲಿ ಇಸ್ರೇಲ್ ಸೇನೆ ಈ ಒಂದು IRGC ಟಾಪ್ ಕಮಾಂಡರ್ ಅಲಿರೇಜಾ ತನ್ಸಿರಿ ಸಾವನ್ನಪ್ಪಿದ್ದಾರೆ. ಇನ್ನು ಹಾರ್ಮುಜ್ ದಿಗ್ಬಂಧನಕ್ಕೆ ಕಾರಣವಾಗಿದ್ದಂತಹ ಅಲಿರೇಜಾ ಈಗಾಗಲೇ ಹತ್ಯೆಯಾಗಿದೆ. ಜಲಸಂಧಿ ಬಂದ್ ಡಿಯಾ ಕೊಟ್ಟಿದ್ದೆ ಅಲಿರೇಜಾ ತನ್ಸಿರಿ. ಮತ್ತು ಇರಾನ್ಗೆ ಮತ್ತೊಂದು ಬಿಗ್ ಶಾಕ್ ಕೊಟ್ಟಿದೆ ಇಸ್ರೇಲ್. ಇರಾನ್ನ ಪ್ರಮುಖ ನಗರಗಳನ್ನೆಲ್ಲ ಗುರಿಯಾಗಿಸಿಕೊಂಡು ಕ್ಷಿಪಣಿ ದಾಳಿಯನ್ನ ಮಾಡಿದೆ. ಮುಖ್ಯವಾಗಿ ಇಲ್ಲಿ ಇಸ್ರೇಲ್ ಟಾರ್ಗೆಟ್ ಮಾಡ್ತಾ ಇರೋದೇ ಹಾರ್ಮುಜ್ ಜಲಸಂಧಿಯನ್ನ ಏನು ಬಂದ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ಹೊಡೆಯೋದಕ್ಕೆ ಪ್ಲಾನ್ ಮಾಡಿಕೊಂಡು ಈಗ ಅಲಿರೇಜಾ ತನ್ಸಿರಿ ಅವರನ್ನ ಹೊಡೆದಿರುವಂಥದ್ದು. ಮುಖ್ಯವಾಗಿ ಇಸ್ರೇಲ್ ಈಗ ಇರಾನ್ನ ಸಾಕಷ್ಟು ನಗರಗಳ ಮೇಲೂ ಕೂಡ ಈಗಾಗಲೇ ಕ್ಷಿಪಣಿ ದಾಳಿಯನ್ನ ಮಾಡ್ತಾನೆ ಇದೆ. ಈ ಹಿಂದೆ ಅಮೆರಿಕ ಆಗಿರ್ಬೋದು ಮತ್ತು ಇಸ್ರೇಲ್ ಏನು ಜಂಟಿ ದಾಳಿಯನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇತ್ತು. ಸದ್ಯದ ಮಟ್ಟಿಗೆ ಅಮೆರಿಕ ಆಗಿರ್ಬೋದು, ಇಸ್ರೇಲ್ ಆಗಿರ್ಬೋದು ಜಂಟಿ ದಾಳಿಯನ್ನ ಇರಾನ್ ಮೇಲೆ ಮಾಡ್ತಾನೆ ಬರ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಹಾರ್ಮುಜ್ ಜಲಸಂಧಿ ಏನಿದೆ, ಹಾರ್ಮುಜ್ ಜಲಸಂಧಿಯಿಂದ ಈಗಾಗಲೇ ಭಾರತ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಈ ರೀತಿಯಾದಂತಹ ಬೇರೆ ಬೇರೆ ಮಿತ್ರ ದೇಶಗಳಿಗೆ ಇರಾನ್ ಹಡಗುಗಳನ್ನು ಸಾಗಣೆ ಮಾಡೋದಕ್ಕೆ ಅವಕಾಶ ನೀಡಿದೆ. ಆದರೆ ಅಮೆರಿಕ ಆಗಿರ್ಬೋದು, ಗಲ್ಫ್ ರಾಷ್ಟ್ರಗಳಾಗಿರ್ಬೋದು, ಇಸ್ರೇಲ್ ಆಗಿರ್ಬೋದು, ಆ ರಾಷ್ಟ್ರಗಳಿಗೆ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಅನ್ನು ನೀಡಿಲ್ಲ. ಇದರ ಬೆನ್ನಲ್ಲೇ ಇದೀಗ ಇಸ್ರೇಲ್ ಏನಿದೆ, ಇಸ್ರೇಲ್ನ ವಾಯುನೆಲೆ ಈ ಒಂದು ಅಲಿರೇಜಾ ತನ್ಸಿರಿ ಅವರನ್ನು ಅಟ್ಯಾಕ್ ಮಾಡಿದೆ. ಈಗಾಗಲೇ ಮುಖ್ಯವಾಗಿ ಹಾರ್ಮುಜ್ ಜಲಸಂಧಿಯ ಆ ಒಂದು ನೋಡಿಕೊಳ್ಳುವಂತಹ ಅಧಿಕಾರಿ ಆಗಿರುವಂತಹ ಅಲಿರೇಜಾ ತನ್ಸಿರಿ ಅವರನ್ನು ನುಗ್ಗಿ ಹೊಡೆದಿರುವಂಥದ್ದು ಇಸ್ರೇಲ್ ಸೇನೆ. ಇದರ ಜೊತೆಗೆ ಇರಾನ್ನ ಪ್ರಮುಖ ನಗರಗಳ ಮೇಲೂ ಸಹಿತ ಕ್ಷಿಪಣಿ ದಾಳಿಗಳನ್ನು ಇಸ್ರೇಲ್ ಮಾಡಿದ. ದಕ್ಷಿಣ ಖೊರಾಸನ್ ಪ್ರಾಂತ್ಯದ ಬಿರ್ಜಾಂಡ್ ನಗರದ ಮೇಲೆ ಭೀಕರವಾದಂತಹ ದಾಳಿಗಳನ್ನು ಕೂಡ ಇಲ್ಲಿ ಮಾಡಿದೆ. ಟೆಹರಾನ್ ನಗರವನ್ನು ಗುರಿಯಾಗಿಸಿಕೊಂಡು ಡ್ರೋನ್ ಅಟ್ಯಾಕ್ ಅನ್ನು ಮಾಡಿದೆ. ಒಟ್ಟಲ್ಲಿ ಬ್ಯಾಕ್ ಟು ಬ್ಯಾಕ್ ದಾಳಿಯನ್ನು ನಡೆಸಿದೆ ಇಸ್ರೇಲ್ ಸೇನೆ. ಮತ್ತು ಜನವಸತಿ ಇರುವಂತಹ ಪ್ರದೇಶಗಳನ್ನು ಕೂಡ ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿ ಮಾಡಿದೆ ಎನ್ನಲಾಗ್ತಾ ಇದೆ. ಇನ್ನು IRGC ಟಾಪ್ ಕಮಾಂಡರ್ ಆಗಿದ್ದಂತಹ ಅಲಿರೇಜಾ ತನ್ಸಿರಿ ಅವರನ್ನು ನುಗ್ಗಿ ಹೊಡೆದಿದೆ ಇಸ್ರೇಲ್. ಈಗಾಗಲೇ ಇಷ್ಟು ದಿನಗಳಿಂದ ಸಾಕಷ್ಟು ಏನು ಯುದ್ಧಗಳು ನಡೀತಾ ಇತ್ತು, ದಾಳಿ ಪ್ರತಿದಾಳಿ ಎಲ್ಲವೂ ಕೂಡ ಏನು ನಡೀತಾನೆ ಆರಂಭವಾಗಿ ಬರ್ತಾ ಇದೆ. ಇದು ಸದ್ಯದ ಮಟ್ಟಿಗೆ ಎಲ್ಲೂ ಕೂಡ ನಿಲ್ಲುವ ಹಾಗೆ ಕಾಡ್ತಾ ಇಲ್ಲ. ಅಮೆರಿಕ ಕೂಡ ಈ ಹಿಂದೆ ಒಂದು ಪೋಸ್ಟನ್ನು ಮಾಡಿತ್ತು, ಇನ್ನು ಮುಂದೆ ನಾವು 5 ದಿನಗಳ ಕಾಲ ಯಾವುದೇ ಕಾರಣಕ್ಕೂ ಇರಾನ್ ಮೇಲೆ ದಾಳಿ ಮಾಡೋದಿಲ್ಲ ಅಂತೇಳಿ. ಆ ಒಂದು ಪೋಸ್ಟ್ ಮಾಡಿದ ನಂತರವೂ ಕೂಡ ಅಮೆರಿಕ ಇರಾನ್ ಮೇಲೆ ದಾಳಿಯನ್ನು ನಡೆಸುತ್ತೆ. ಅದಾದ ನಂತರ ಈಗ ಇಸ್ರೇಲ್ ಈ ಒಂದು ಅಲಿರೇಜಾ ತನ್ಸಿರಿ ಅವರ ಮೇಲೆ ದಾಳಿಯನ್ನು ನಡೆಸಿದೆ. ಮುಖ್ಯವಾಗಿ ಹಾರ್ಮುಜ್ ಜಲಸಂಧಿಯನ್ನು ನೋಡ್ಕೊಳ್ತಿದ್ದಂತಹ ಕಮಾಂಡರ್ ಏನಿದ್ದಾರೆ ಅಲಿರೇಜಾ ತನ್ಸಿರಿ ಅವರನ್ನು ಇನ್ನು ಅಲಿರೇಜಾ ತನ್ಸಿರಿ ಅವರನ್ನು ಈಗಾಗಲೇ ಇಸ್ರೇಲ್ ದಾಳಿ ಮಾಡಿ ಅವರನ್ನು ಸಾವನ್ನಪ್ಪಿರುವಂಥದ್ದು.